ಚೆನ್ನಾಗಿದೆ. ಎರಡನೇದಾಗಿ ಈ ನಾನು ಇದನ್ನು ಹೇಳಿದೆ. ನೆಕ್ಸ್ಟ್ ಇವಾಗ ಇರೋವಂಥದ್ದು, ಈಗ ನಾವು 4ನೇ ಕೈಗಾರಿಕಾ ಕ್ರಾಂತಿಯಲ್ಲಿದ್ದೀವಿ, ತಮಗೆಲ್ಲರಿಗೂ ಗೊತ್ತು. ಆದರೆ ಇದು ತಂತ್ರಜ್ಞಾನ ಆಧಾರಿತವಾದಂತಹ ಕ್ರಾಂತಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆವಲ್ಯೂಷನ್ ಏನಿದೆ, ಇದು ಕೈಗಾರಿಕಾ ಕ್ರಾಂತಿಗಿಂತಲೂ ದೊಡ್ಡದಾಗಿರುವಂಥದ್ದು. ಇವತ್ತು ಜಗತ್ತು ರೂಲ್ ಮಾಡ್ತಿರುವಂಥದ್ದು ಸೆಮಿ ಕಂಡಕ್ಟರ್ಸ್. ನಾವು ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, ಬಟ್ ನಾನು ಹೇಳದಿದ್ದರೆ ಸುಮ್ಮನೆ ಕೂತ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾಗತ್ತೆ ಬುದ್ಧಿ. ನಾನು ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ಸೆಮಿ ಕಂಡಕ್ಟರ್ಸ್. ಹಾಗಲ್ಲ, ತಾವು ಹೇಳಿ, ನಮ್ಮ ಸ್ವಾತಂತ್ರ್ಯ. ಸೆಮಿ ಕಂಡಕ್ಟರ್ಸ್ ವಲಯದಲ್ಲಿ 2022ರಲ್ಲಿ ಪಾಲಿಸಿ ಅನೌನ್ಸ್ ಮಾಡಿದ್ರು. ಕೇವಲ 2 ವರ್ಷದಲ್ಲಿ, ಅಂದರೆ 2024ರಲ್ಲಿ 5 ಸೆಮಿ ಕಂಡಕ್ಟರ್ಗಳನ್ನು ಚಿಪ್ಸ್ಗಳನ್ನು ಉತ್ಪಾದನೆ ಮಾಡೋ ಘಟಕಗಳು ಇವಾಗಲೇ ನಿರ್ಮಾಣ ಹಂತದಲ್ಲಿವೆ. $70 ಬಿಲಿಯನ್, ಅಂದರೆ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ 3 ವರ್ಷದಲ್ಲಾಗ್ತಿದೆ. ಇದು ಬರೀ ಇಂಡಿಯಾ ಅಂತ ತಿಳ್ಕೊಳ್ಬೇಡಿ ಸರ್. ಅಮೇರಿಕದ ಮೈಕ್ರಾನ್ ಟೆಕ್ನಾಲಜಿ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಮೈಕ್ರಾನ್ ಟೆಕ್ನಾಲಜಿ ಅಮೇರಿಕನ್ ಕಂಪನಿ. ನಿಮಗೆ ತೈವಾನ್ ಸೆಮಿ ಕಂಡಕ್ಟರ್ ಪವರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಟಾಟಾದವ್ರ ಜೊತೆಲಿ ಮಾಡ್ತಿದೆ. ದಿನಕ್ಕೆ 7 ಕೋಟಿ ಸೆಮಿ ಕಂಡಕ್ಟರ್ ಚಿಪ್ಸ್ಗಳು ಇನ್ನು 3 ವರ್ಷದಲ್ಲಿ ಈ ದೇಶದಿಂದ ಹೊರಗೆ ಬರ್ತವೆ, ರಿಯಲ್ ಓಪನ್ ಆಗುವಂತ. ನಾನು ಎರಡು ಉದಾಹರಣೆ ನಾನು ಟಾಪಿಕ್ಸಿನ ಬಗ್ಗೆ ಮಾತ್ರ 2 ಹೇಳ್ತೀನಿ. ನನಗೆ ಈ ವಿಚಾರ ಹೇಳೋ ಅಗತ್ಯನೂ ಇಲ್ಲ. ಗ್ರೋತಿನ ಬಗ್ಗೆ ಹೇಳೋದಾದರೆ ಸರ್, 2020ರಲ್ಲಿ ನಾವು -6.7% ಅಭಿವೃದ್ಧಿ ನೋಡಿದವರು. ನೀವು ಒಪ್ಕೊಂಡಿದ್ದೀರಾ? ಜಗತ್ತೇ ನೋಡದೇ ಇರುವಂತಹ ಲಾಕ್ಡೌನನ್ನು ಭಾರತ ನೋಡಿದ್ರು. ರಿವೈವಲ್ ಪ್ಯಾಕೇಜ್ ಇದೆಲ್ಲವೂ ಆಯಿತು. ಅದರ ನಂತರ 2021, 22, 22, 23, 24 ಈ ವರ್ಷ 4 ವರ್ಷ ಅಭಿವೃದ್ಧಿಯ ದರ 8 ತಪ್ಪಿದ್ರೆ ಹೇಳಿ 8.7, 7.2, 8.2, ಈ ವರ್ಷ 6.5% ಅಭಿವೃದ್ಧಿಯ ದರದೊಂದಿಗೆ ಭಾರತ ವಿಶ್ವದಲ್ಲಿ ಅಗ್ರಸ್ಥಾನವನ್ನು ತೆಗೆದುಕೊಂಡಿದೆ. ನಾನಿದು ಹೇಳ್ತಿರೋದು, ಎಲ್ಲರೂ ಅಭಿವೃದ್ಧಿ ಆದಾಗ ನಾವು ಅಭಿವೃದ್ಧಿ ಆಗೋದ್ರಲ್ಲಿ ದೊಡ್ಡ ಅಚೀವ್ಮೆಂಟ್ ಅಲ್ಲ ಅಜಿತ್ ಅವರೇ. ಜಗತ್ತಿನ ಪರಿಸ್ಥಿತಿ ಹೇಗಿದೆ ನೋಡಿ. ಎಲ್ಲ ದೇಶಗಳು ಇವತ್ತು ಗ್ಲೋಬಲೈಸೇಷನ್ನಿಂದ ನಿಮಗೆ ಪ್ರೊಟೆಕ್ಷನಿಸಮ್ ಕಡೆ ಹೋಗ್ತಾ ಇದ್ದಾವೆ. ಇಡೀ ಜಗತ್ತಲ್ಲಿ ಊಟಕ್ಕೋಸ್ಕರ ಹಾಹಾಕಾರ ಜಾಸ್ತಿ ಆಗ್ತಿದೆ. ಮೊನ್ನೆ ಇಲಾನ್ ಮಸ್ಕ್ ಹೇಳ್ತಿದ್ದಾರೆ, ಅಮೇರಿಕಾ ವಿಲ್ ಗೋ ಬ್ಯಾಂಕ್ರಪ್ಟ್, ಡಾಲರ್ ವಿಲ್ ಕೊಲಾಪ್ಸ್ ಅಂತಿದ್ದಾರೆ. ಡಿ-ಡಾಲರೈಸೇಷನ್ ಕಡೆ ನಾವು ಹೋಗ್ತಾ ಇದ್ದೀವಿ. ದೊಡ್ಡ ಸವಾಲುಗಳಿದೆ ಸರ್. ನಾವು ಒಂದು ಕ್ಷೇಮವಾದ ದ್ವೀಪದ ರೀತಿಯಲ್ಲಿ ಚಿಕ್ಕಂದಿನಿಂದಲೂ ನನ್ನ ತಾಯಿ ಚಿಕ್ಕಂದಿನಿಂದಲೂ ನನ್ನ ತಾಯಿ ಹೇಳ್ತಾ ಇದ್ದ ಲೈಫ್ ಲೆಸನ್ ಅಂತನ್ನ ಇವ್ರು ಮತ್ತೆ ಹೇಳ್ತಾ ಇದ್ದಾರೆ. ಕಷ್ಟ ಬಂದಾಗ್ಲೆಲ್ಲ ನಮ್ಗಿಂತ ಜಾಸ್ತಿ ಕಷ್ಟದಲ್ಲಿರೋರು ನೋಡ್ಬೇಕು, ನಮ್ಗಿಂತ ಇನ್ಕಮ್ ನಾವು ಬಾಂಗ್ಲಾದೇಶಕ್ಕಿಂತ ಕೆಳಗಿದೀವೋ ಇಲ್ಲ ಕೇಳಿ. ಅದನ್ನು ಸುಳ್ಳು ಅನ್ನೋದಾದ್ರೆ ಅನಿಲ್ 2 ರೀತಿಯ ಸತ್ಯಗಳಿದಾವ್ರಿ. 2 ರೀತಿಯ ಸತ್ಯಗಳಿದಾವೆ. ಅಲ್ಲ, ಒಂದ್ ನಿಮಿಷ ಅನಿಲ್ ಕಳೆದ 8 ವರ್ಷದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಭಾರತದಲ್ಲಿ ಡಬಲ್ ಆಗಿದೆ ಅಲ್ವಾ? ಅದನ್ನ ಒಪ್ಕೊಳ್ಳೋಣ. ಪರ್ ಕ್ಯಾಪಿಟಲ್ ಇನ್ಕಮ್ ಭಾರತದಲ್ಲಿ ಡಬಲ್ ಆಗಿದೆ, ಅದನ್ನ ಒಪ್ಕೊಳ್ಳೋಣ. ಅಬ್ಸಲ್ಯೂಟ್ ನಂಬರ್ಸ್ ನಲ್ಲಿ ನಾವು ಇಂಗ್ಲೆಂಡ್ಗಿಂತಲೂ ದೊಡ್ಡ ಎಕನಾಮಿ ಅನ್ನೋದು ನಿಜ ಆದ್ರೂ ಕೂಡ, ಆದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಇಂಗ್ಲೆಂಡ್ ನಾವು ಸೋಲ್ಸೋದಕ್ಕಾಗೋದಿಲ್ಲ. 150 ಕೋಟಿ ಜನಸಂಖ್ಯೆಯ ದೇಶ ರೀ ಇದು. 150 ಕೋಟಿ ಜನಸಂಖ್ಯೆಯ ದೇಶ. ಒಂದ್ ನಿಮಿಷ ಸರ್, ಅಂದ್ರೆ ಈ ದೇಶಕ್ಕಿರುವ ಸವಾಲುಗಳೇ ಬೇರೆ ರೀತಿಯಾದಂಥದ್ದು. ಕಾಂಗ್ರೆಸ್ ರೂಲ್ ಮಾಡ್ಬೇಕಾದ್ರೆ ಈ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಕಣ್ಣಿ ಕಾಣಲ್ಲ. ಕಾಂಗ್ರೆಸ್ ರೂಲ್ ಒಂದ್ ನಿಮಿಷ ಇರ್ರಿ, ನೀವ್ ಹೇಳಿದ್ರಲ್ಲ ಇಷ್ಟ ತನಕ ಕಾಂಗ್ರೆಸ್ ರೂಲ್ ಮಾಡ್ಬೇಕಾದ್ರೆ 2005ರಿಂದ 2009ವರೆಗೂ, ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, IT ರೆವಲ್ಯೂಷನ್ ಆಯ್ತು. ಅವಾಗ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಗಾಟ್ ಬ್ಯಾಕ್ ಬಿಕಾಸ್ ಆಫ್ ದ ರೆವಲ್ಯೂಷನ್ ಇನ್ ದ IT ಸೆಕ್ಟರ್. ಒಂದು. ಎರಡನೇದು, ಇವ್ರು ಮಾತಾಡ್ತಿರ್ಬೇಕಾದ್ರೆ ಮಾತ್ರನೇ ದೇಶ ಡೈವರ್ಸಿಟಿ, 140 ಕೋಟಿ ಜನಸಂಖ್ಯೆ. ಒಂದ್ ನಿಮಿಷ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಇನ್ ದಟ್ ಲೈನ್ಸ್, ಲೆಟ್ ಮಿ ಗಿವ್ ಯು ದ ಡೀಟೇಲ್. 29% ಜನ ಆರ್ ಅಂಡರ್ ದ ಸ್ಟ್ರೆಸ್. 70% ಜನ ಈ ದೇಶದಲ್ಲಿ 100ರಿಂದ 150 ರೂಪಾಯಿ ಒಳಗಡೆ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಗಿವನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ. ಒಂದ್ ನಿಮಿಷ ಕೇಳ್ಕೊಳ್ಳಿ. 50 ಏನಿಲ್ಲ. ಎಸ್,
ನೀವು ಬೇಕಾದ್ರೆ ಗವರ್ಮೆಂಟ್ ವೆಬ್ಸೈಟ್ ಇಲ್ಲ ಗೂಗಲ್ ಮಾಡಿ ನೋಡಿ, ಲೆಟಸ್ ಆಫ್ ದ ಸ್ಕ್ರೀನ್ ನೀವು ಓಪನ್ ಮಾಡಿ ಒಂದ್ ನಿಮಿಷ ಕೇಳ್ರಿ. ಅಲ್ಲಲ್ಲ, ನೀವ್ ಹೇಳ್ತಿರೋದು ಪರ್ ಕ್ಯಾಪಿಟಲ್ ಇನ್ಕಮ್ ಡಬಲ್. ಯಾರಿಗೆ ಇನ್ಕಮ್ ಡಬಲ್ ಮಾಡಿದ್ರಿ? ಅದಾನಿಗೆ, ಅಂಬಾನಿಗೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಕಾಮನ್ ಮ್ಯಾನ್ ಹೂ ಇಸ್ ಅರ್ನಿಂಗ್ ಆನ್ ಅ ಡೈಲಿ ವೇಜಸ್. ರೂರಲ್ ವೇಜಸ್ ಜಾಸ್ತಿ ಆಗಿದೆಯಾ? ಇಲ್ಲ. ಆಶಾ ಕಾರ್ಯಕರ್ತರಿಗೆ ವೇಜಸ್ ಜಾಸ್ತಿ ಆಗಿದೆಯಾ? ಇಲ್ಲ. ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.